ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಮತ್ತಾಯ 18ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯದಲ್ಲಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ತಂದೆ ನಿಮಗೆ ಅನುಗ್ರಹಿಸುವರು. ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡೋದಾದರೆ ಇಬ್ಬರು ಸೇರಿ ಆ ಪ್ರಾರ್ಥನೆಗೆ ಬಹುದೊಡ್ಡದಾದ ಶಕ್ತಿ ಇದೆ ಪ್ರಿಯರೇ. ನಾವು ನೋಡ್ತೇವೆ, ಕುಟುಂಬವಾಗಿ ನೋಡ್ತೇವೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮನಿರ್ಬೋದು, ತಂದೆ ತಾಯಿಗಳಿರ್ಬೋದು, ಇಬ್ಬರು ಸ್ನೇಹಿತರೇ ಇರ್ಬೋದು. ದೇವರನ್ನು ನಂಬಿದಂಥ ನಾವು ಇಬ್ಬರು ಒಟ್ಟಾಗಿ ಸೇರಿ ಒಂದೇ ಮನಸ್ಸುಳ್ಳವರಾಗಿ ಯಾವಾಗಲೂ ನಾವು ಒಂದು ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡೋದಾದರೆ ಪರಲೋಕದಲ್ಲಿರುವ ತಂದೆ ಈ ಭೂಲೋಕದಲ್ಲಿ ಮಾಡೋ ನಮ್ಮ ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸ್ತಾರೆ. ನಮಗೆ ಪರಲೋಕದಿಂದ ಸದುತ್ತರ ದಯಪಾಲಿಸುವ ಕರ್ತನು ಇಬ್ಬರ ಮನಸ್ಸು ಒಂದಾಗಿದೆಯಾ ಅಂತ ನೋಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮನಸ್ಸಿದ್ದಾಗ ಕರ್ತನು ಆ ಪ್ರಾರ್ಥನೆಗೆ ಸದುತ್ತರ ಕೊಡೋದೇ ಇಲ್ಲ. ಅದಕ್ಕೆ ಉತ್ತರ ಬರಬೇಕಂದ್ರೆ ಇಬ್ಬರ ಮನಸ್ಸು ಒಂದಾಗಿರಬೇಕು. ಒಂದು ಕುಟುಂಬವಾಗಿದ್ದೀರಾ, ಕುಟುಂಬದಲ್ಲಿರೋ ಎಲ್ಲರ ಮನಸ್ಸು ಒಂದಾಗಿರಲಿ. ಹಾಗೆ ತಂದೆ ತಾಯಿಗಳು ಅವರ ಮನಸ್ಸುಗಳು ಒಂದಾಗಿರಲಿ. ಗಂಡ ಹೆಂಡತಿಯಾಗಿ ಈ ಕುಟುಂಬವಾಗಿ ನಾವು ಕೂತು ಪ್ರಾರ್ಥಿಸ್ತೇವೆಂದರೆ ನಿಮ್ಮ ಮನಸ್ಸು ಒಂದಾಗಿದ್ದರೆ ಮಾತ್ರ ಆ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡ್ತಾರೆ. ಸಹೋದರ ಸಹೋದರಿ ಎಲ್ಲ ಒಟ್ಟಾಗಿ ಸೇರಿ ನೀವು ಪ್ರಾರ್ಥಿಸ್ತಾ ಇದ್ದೀರಿ, ಆದರೆ ಒಬ್ಬೊಬ್ಬರ ಮನಸ್ಸು ಒಂದೊಂದಾಗಿದ್ದಾಗ ಕರ್ತನ ಆತ್ಮ ಅದಕ್ಕೆ ಸದುತ್ತರ ದಯಪಾಲಿಸೋದಿಲ್ಲ. ಎಲ್ಲರ ಮನಸ್ಸು ಒಂದಾಗಿರಬೇಕು. ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾರೆ. ಮನಸ್ಸು ಒಂದಾಗಿರೋದನ್ನು ನೋಡಿ ಪರಿಶುದ್ಧಾತ್ಮ ದೇವರು ಆ ಸ್ಥಳದಲ್ಲಿ ಹಿಡಿದು ಬಂದು ಅದ್ಭುತವನ್ನು ನಡೆಸ್ತಾರೆ. ಪರಿಶುದ್ಧಾತ್ಮ ದೇವರು ಕೂಡ ಆ ದಿನದಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡ್ತೇವೆ. 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ಅಲ್ಲಿ ಪರಿಶುದ್ಧಾತ್ಮ ದೇವರು ಇಳಿಯುವಾಗ ಆತನು ಒಂದೇ ಕೊಠಡಿಯಲ್ಲಿರೋರು, ಒಂದೇ ಮನಸ್ಸುಳ್ಳವರು, ಅವರ ಮಧ್ಯದಲ್ಲಿ ಕರ್ತನ ಆತ್ಮನ ಇಳಿದು ಬಂತು. ಅಲ್ಲೇ ಇಳಿದು ಬಂದರು. ನಾವು ನೋಡ್ತೇವೆ ಅವರು 120 ಜನ ಇದ್ದರು. ಅವರೆಲ್ಲರ ಮೇಲೆ ದೇವರ ಆತ್ಮ ಏಕಕಾಲದಲ್ಲಿ ಒಂದೇ ಸಮನಾಗಿ ಪವಿತ್ರ ಆತ್ಮ ತುಂಬಿ ಹೊರಸೂಸುವಂತೆ ಆತ್ಮನ ಅಭಿಷೇಕ ಬಂತು. ಯಾಕೆಂದರೆ ಅವರ ಮನಸ್ಸು ಒಂದಾಗಿತ್ತು. ಹಾಗೆ ಈ ಭೂಲೋಕದಲ್ಲಿ ನೀವಿಬ್ಬರು ಒಂದು ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡೋದಾಗ ನೀವು ಯಾವ ವಿಚಾರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಇವತ್ತು ಈ ದಿನ ನೀವು ಏನಾದರೂ ಒಂದು ಪ್ರಾರ್ಥನೆ ಬೇಡ್ತಾ ಇದ್ದೀರಿ ಅಂದರೆ ಈ ದಿನ ನಿಮ್ಮ ಮನಸ್ಸು ಒಂದಾಗಿದ್ದು ನೀವು ಪ್ರಾರ್ಥಿಸಿ. ಕುಟುಂಬಕ್ಕೆ ಬೇಕಾ ಸಹಾಯ, ಕುಟುಂಬದಲ್ಲಿ ಏನೋ ಸಮಾಧಾನ ಬೇಕಾ, ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯಗಳು ನಡಿಬೇಕಾ, ಕುಟುಂಬದಲ್ಲಿ ಒಂದು ಆರ್ಥಿಕವಾಗಿ ಬಡತನ ಇದೆಯಾ, ಕೊರತೆ ಇದೆಯಾ, ಸಾಲ ಇದೆಯಾ, ಸಂಕಷ್ಟ ಇದೆಯಾ, ಏನಾಗಿದೆ, ಎಲ್ಲವೂ ದೇವರಿಗೆ ಕಾಣಿಸ್ತಾ ಇದೆ. ಪ್ರತಿಯೊಂದು ಕಾರ್ಯದಲ್ಲೂ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರಂದರೆ ನಮ್ಮ ಮನಸ್ಸುಗಳು ಒಂದಾಗಿದ್ದು ನಾವು ಪ್ರಾರ್ಥಿಸಬೇಕು. ಈ ಭೂಲೋಕದಲ್ಲಿ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥಿಸಿ ಬೇಡುವಾಗ ಪರಲೋಕದ ತಂದೆ ಅದನ್ನು ಸದುತ್ತರಿಸಿ ನಮ್ಮನ್ನು ಆಶೀರ್ವದಿಸ್ತಾರೆ. ಇವತ್ತು ನೀವು ರೋಗಗ್ರಸ್ತರಾಗಿ ಕುಟುಂಬದಲ್ಲಿ ನನ್ನ ಹೆಂಡತಿಗೆ ಕಾಯಿಲೆ ಇದೆ, ನನಗೆ ಚೆನ್ನಾಗಿದ್ದೇನೆ ನಾನು ಅಂತ ಯಜಮಾನನ ಹಾಗಂತ ಇರ್ಬೋದು. ಇಲ್ಲ, ನಾನು ಯಜಮಾನನಿಗೆ ಹುಷಾರಿಲ್ಲ, ನನ್ನ ಹೆಂಡತಿ ನಾನು ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿದ್ದೇನೆ, ಪರವಾಗಿಲ್ಲ. ಆದರೆ ಅದೇ ನೋವು ಒಂದಿನ ನಿಮಗೂ ಕೂಡ. ಆದ್ದರಿಂದ ನಿನ್ನ ಗಂಡನಿಗಾಗಿ ಹೆಂಡತಿ ಪ್ರಾರ್ಥನೆ, ಹೆಂಡತಿಗಾಗಿ ಗಂಡನ ಪ್ರಾರ್ಥನೆ, ಕುಟುಂಬಕ್ಕಾಗಿ ತಂದೆ ತಾಯಿಗಳು ಒಬ್ಬರನ್ನೊಬ್ಬರು ಪ್ರಾರ್ಥನೆ, ಮಕ್ಕಳಿಗಾಗಿ ಪ್ರಾರ್ಥನೆ. ನಿಮ್ಮ ಮನಸ್ಸು ಒಂದಾಗಿದ್ದು ನೀವು ಪ್ರಾರ್ಥಿಸೋದಾದರೆ ನಿಮ್ಮ ಮಕ್ಕಳನ್ನು ಕರ್ತನ ಆಶೀರ್ವದಿಸ್ತಾರೆ, ನಿಮ್ಮ ಸಂತಾನವನ್ನು ಆಶೀರ್ವದಿಸ್ತಾರೆ, ನಿಮ್ಮ ಸಂತತಿಯ ಮೇಲೆ ಆಶೀರ್ವಾದ ಬರುತ್ತೆ. ನಿಮ್ಮ ವ್ಯಾಧಿ ಈ ದಿನವೇ ಈಗಲೇ ನೀಗಿ ಹೋಗುತ್ತೆ. ಒಂದು ಮನಸ್ಸುಳ್ಳವರಾಗಿರ್ರಿ, ಆಗ ಮಾತ್ರ ಪವಿತ್ರ ಆತ್ಮನು ಆ ಸ್ಥಳದಲ್ಲಿ ಬಂದು ಅದ್ಭುತ ಮಾಡ್ತಾರೆ. ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ ಸ್ವಾಮಿ, ದಿನ ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಕರ್ತನೆಯವರ ಕಷ್ಟಕ್ಕಾಗಿಯೋ ವ್ಯಾಧಿಗಾಗಿ, ಕುಟುಂಬದ ಸಮಾಧಾನ ಇಲ್ಲ ತಂದೆಯೇ, ಅವರನ್ನು ನೋಡು ಕರ್ತನೆ. ಅವರ ಪರಿಸ್ಥಿತಿಗಳು ಯಾವ ರೀತಿಯಾಗಿದೆಯೋ, ಬಡತನದೇ, ಸಾಲ ಇದೆಯೋ, ಸಂಕಷ್ಟ ಇದೆಯೋ ಸ್ವಾಮಿ, ಅದಕ್ಕಾಗಿ ಹಂಬಲಿಸ್ತಾ ಇದ್ದಾರಪ್ಪ, ಮೊರೆ ಇಡ್ತಾ ಇದ್ದಾರೆ ಸ್ವಾಮಿ. ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸ್ತಾ ಇದ್ದಾರೆ.
ಅಪ್ಪ, ಅವರಿಗೆ ಒಂದೇ ಮನಸ್ಸಿನಿಂದ ನನ್ನೊಂದಿಗೆ ಸೇರಿ ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ದಾರೆ. ನಿನ್ನ ವಾಕ್ಯದಲ್ಲಿ ನೀವು ಈಗ ತಿಳಿಸಿದ ಪ್ರಕಾರ ಭೂಲೋಕದಲ್ಲಿಬ್ಬರು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥಿಸೋದಾದರೆ ಪರಲೋಕ ತಂದೆ ಅದನ್ನು ಲಾಲಿಸಿ ಸದುತ್ತರಿಸು. ಹೌದು ಕರ್ತನೇ, ಅವರ ಪ್ರಾರ್ಥನೆಗೆ ಉತ್ತರ ಕೊಡು ಸ್ವಾಮಿ, ಅದ್ಭುತ ಮಾಡು ಸ್ವಾಮಿ. ಈಗಲೇ ಅವರನ್ನು ಮುಟ್ಟಿ ಗುಣ ಮಾಡು ಕರ್ತನೇ. ಅಪ್ಪ, ಈಗಲೇ ಅವ್ರ ವ್ಯಾಧಿ ಅವರ ಶರೀರನ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಪಿಚಾಚಿಯ ಬಂಧನಗಳು ಕಳಚಿ ಹೋಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತಗಳು ನಡೆಯಲಿ ಏಸಪ್ಪ, ಆಶೀರ್ವಾದ ತುಂಬಲಿ ಏಸಪ್ಪ. ಸಮಾಧಾನ ಪ್ರಭು ನೀನು ಅವರ ದೈವಿಕ ಸಮಾಧಾನ ತುಂಬಿಸೋ ರಾಜನೇ. ಬೇಕಾ ಸಹಾಯ ಹೇರಳವಾಗಿ ಬರಲಿ ಕರ್ತನೆ. ತಂದೆ ತಾಯಿಗಳು ಮಕ್ಕಳ ವಿವಾಹಕ್ಕಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ, ಅವರ ಉತ್ತಮ ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರಪ್ಪ. ಅವರು ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಈಗಲೇ ಅವರಿಗೆ ಅನುಗ್ರಹಿಸು ಏಸಪ್ಪ, ಆಶೀರ್ವದಿಸು ಕರ್ತನೆ. ಅವರು ಬೇಡಿಕೊಂಡಿದ್ದೆಲ್ಲವನ್ನ ದಯಪಾಲಿಸು. ಅವರೆಲ್ಲ ಕೋರ್ಟ್ ಕೇಸಿಗಾಗಿ ಮೊರೆ ಇಡ್ತಾ ಇದ್ದಾರೋ ತಂದೆ, ಎಲ್ಲ ಕೇಸ್ಗಳು ಕ್ಲೋಸ್ ಆಗಲಿ ಯೇಸುವಿನ ನಾಮದಲ್ಲಿ. ಅವರಿಗೆ ಜಯವನ್ನು ತಾರೋ ಏಸಪ್ಪ, ಅದ್ಭುತ ಮಾಡು ಏಸಪ್ಪ. ಪ್ರಭು ಪವಿತ್ರಾತ್ಮನೇ, ಏನೇನು ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾರೆ ಅವರ ವ್ಯಾಪಾರ ಕೆಲಸಕ್ಕಾಗಿಯೋ ಸ್ವಾಮಿ, ಈ ಎಲ್ಲ ಕೆಲಸ ಕಾರ್ಯ ನಿನ್ನ ಕೈಲಿ ಒಪ್ಪಿಸಿ ಅವರು ಮೊರೆ ಇಡ್ತಾ ಇದ್ದಾರಪ್ಪ. ಅವರ ಬೇಡಿಕೆ ನೆರವೇರಲಿ. ಅವರ ವ್ಯಾಪಾರದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಅವರು ಹೋಗುವಾಗ ಬರುವಾಗ ಸ್ವಾಮಿ ಅವರಿಗೆ ಶುಭ ಉಂಟಾಗಲಿ ದೇವರೇ. ಅನೇಕರಿಗೆ ಕರ್ತನೆ ಅವರು ಆಶೀರ್ವಾದ ನಿಧಿಗಳಾಗಿ ನೀನು ಮಾರ್ಪಡಿಸು. ಅನೇಕರಿಗೆ ಅವರು ಸಾಲ ಕೊಡುವವರಾಗಿರಲಿ ಪ್ರಭು. ಅಪ್ಪ, ಅನೇಕರಿಗೆ ನೀವು ಸಾಲ ಕೊಡುವಿರೇ ಹೊರತು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದ ಪ್ರಕಾರ ನಿನ್ನ ವೇದ ವಾಕ್ಯದಂತೆ ಅವರನ್ನು ಆಶೀರ್ವದಿಸು. ಹೇರಳವಾಗಿ ಸಹಾಯ ಮಾಡು ಅಪ್ಪ. ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಆಗಲಿ ಪ್ರಭು. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.